ಮಾನ್ಯ ಅಧ್ಯಕ್ಷರೇ, ಇವತ್ತು ಬೆಂಗಳೂರು ಮಹಾನಗರದಲ್ಲಿ 10,000 ಪ್ರಾಪರ್ಟಿಗಳಿಗೆ ಬೀಗ ಹಾಕಿದ್ದಾರೆ. ಬಲವಂತವಾಗಿ ತೆರಿಗೆಯನ್ನು ವಸೂಲು ಮಾಡುವಂತ ಕೆಲಸ ಆಗ್ತಾ ಇದೆ. ದಿನನಿತ್ಯ ಇಷ್ಟು ಕಲೆಕ್ಷನ್ ಮಾಡಲೇಬೇಕು, ಇಷ್ಟು ವಸೂಲು ಮಾಡಬೇಕು ಅಂತ ದಯಮಾಡಿ ಹೇಳ್ತಾರೆ. ಸದನದಲ್ಲಿ ಜಯನಗರದ ಶಾಸಕ ರಾಮಮೂರ್ತಿ ಅವರು ಬೆಂಗಳೂರಿನ ಒಂದಿಷ್ಟು ಸಮಸ್ಯೆಗಳ ಬಗ್ಗೆ ಮಾತನಾಡಿದರು. ಬೆಂಗಳೂರು ಮಹಾನಗರದಲ್ಲಿ ಇತ್ತೀಚೆಗೆ 10,000 ಪ್ರಾಪರ್ಟಿಗಳಿಗೆ ಬೀಗ ಬಿದ್ದಿದೆ. ಅಧಿಕಾರಿಗಳ ಮೂಲಕ ಬಲವಂತವಾಗಿ ತೆರಿಗೆ ವಸೂಲು ಮಾಡೋ ಕೆಲಸವಾಗ್ತಾ ಇದೆ. ಕೇವಲ 7,000-8,000 ರೂಪಾಯಿ ಬಾಕಿಗಾಗಿ ಮನೆಗಳಿಗೆ ಬೀಗ ಹಾಕಲಾಗ್ತಾ ಇದೆ. ಸರ್ಕಾರ ತೆರಿಗೆ ಪಾವತಿಯ ಅವಧಿಯನ್ನ ವಿಸ್ತರಿಸಬೇಕು. ಈ ಖಾತೆಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ತಾಂತ್ರಿಕ ಲೋಪಗಳನ್ನು ಸರಿಪಡಿಸಿ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳಿದರು. ಈ ಮೂಲಕವಾಗಿ ಬೆಂಗಳೂರಿಗರ ಸುಲಿಗೆಗೆ ಕಾಂಗ್ರೆಸ್ ಸರ್ಕಾರ ಇಳಿದಿದೆ. ಈ ಸಮಸ್ಯೆ ಬಗೆಹರಿಬೇಕು, ಬೆಂಗಳೂರಿಗರ ಸಮಸ್ಯೆಯನ್ನ ಅರ್ಥ ಮಾಡಿಕೊಳ್ಬೇಕು ಅಂತ ಮಾತನಾಡಿದ್ದಾರೆ. ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷ ನಾಯಕರಿಗೆ ಹೇಳಿದ್ರು, ನಿಮ್ಮ ಕಾಲದಲ್ಲಿ 3,000 ಕೋಟಿ ರೂಪಾಯಿನ ನಾವು ಮಹಾನಗರ ಪಾಲಿಕೆಯಲ್ಲಿ ನಾವು ಕಲೆಕ್ಷನ್ ಮಾಡ್ತಿದ್ರೆ, ನಮ್ಮ ಕಾಲದಲ್ಲಿ ಗಣನೀಯವಾಗಿ ಈ ಖಾತಾ ವ್ಯವಸ್ಥೆಯನ್ನು ಮಾಡಿ ಸುಮಾರು 4,556 ಕೋಟಿ 24-25 ಸಾಲಿನಲ್ಲಿ ನಾವು ಮಾಡಿದ್ದೀವಿ. ಈ ವರ್ಷ 6,000 ಕೋಟಿ ರೂಪಾಯಿನ ಮಾಡ್ತೀವಿ ಅಂತ. ಮಾನ್ಯ ಅಧ್ಯಕ್ಷರೇ, ಇವತ್ತು ಬೆಂಗಳೂರು ಮಹಾನಗರದಲ್ಲಿ 10,000 ಪ್ರಾಪರ್ಟಿಗಳಿಗೆ ಬೀಗ ಹಾಕಿದ್ದಾರೆ. ದಿನನಿತ್ಯ ನೋಟಿಸ್ ಅಂಟಿಸುವಂಥದ್ದು. ಏನಾಗಿದೆ ಪರಿಸ್ಥಿತಿ, ಕೆಲವು IAS ಆಫೀಸರ್ಸ್ಗಳು ಕೂತ್ಕೊಂಡು -9% ದಂಡವನ್ನು ಹಾಕಿ ಇವತ್ತು ಸಾವಿರಾರು ಮನೆಗಳಿಗೆ ಬೀಗವನ್ನು ಹಾಕಿ ಬಲವಂತವಾಗಿ ತೆರಿಗೆಯನ್ನು ವಸೂಲು ಮಾಡುವಂತ ಕೆಲಸ ಆಗ್ತಾ ಇದೆ. ನಾವು ಮೊನ್ನೆ ಮೈಕ್ರೋ ಫೈನಾನ್ಸ್ ಬಗ್ಗೆ ಎಲ್ಲರೂ ಸೇರಿಕೊಂಡು ಸಹಕಾರವನ್ನು ಮೈಕ್ರೋ ಫೈನಾನ್ಸ್ ಬಂದ್ ಮಾಡಬೇಕು ಅಂತ ಮಾಡಿದ್ವಿ. ಇವತ್ತು ಬೆಂಗಳೂರು ಮಹಾನಗರದಲ್ಲಿ ದಿನಕ್ಕೊಂದು ರಿಪೋರ್ಟ್ ಹಾಕ್ತಾರೆ ಮಾನ್ಯ ಕಮಿಷನರ್ ಅವರು. ದಿನನಿತ್ಯ ಇಷ್ಟು ಕಲೆಕ್ಷನ್ ಮಾಡಲೇಬೇಕು, ಇಷ್ಟು ವಸೂಲು ಮಾಡಬೇಕು ಅಂತ ದಯಮಾಡಿ ಹೇಳ್ತಾರೆ. ಇವತ್ತು ನೋಡಿ, ನಾನು 2-3 ದಾಖಲೆಗಳು ತಗೊಂಡ್ಬಂದಿದ್ದೀನಿ. ಪ್ರೊಕ್ಲಮೇಷನ್ ಮಾಡುವಂಥದ್ದು, ಯಾರು ಘೋಷಿತ ಸುಸ್ತಿದಾರ ಅಂತ ಪ್ರೊಕ್ಲಮೇಷನ್. ಇವತ್ತು ಬೆಂಗಳೂರು ಶಾಸಕರೆಲ್ಲ ಇದ್ದೀವಿ. ಇವತ್ತು ಬರೀ ಕೇವಲ 12,566 ರೂಪಾಯಿ ಟ್ಯಾಕ್ಸ್, ಅಂದ್ರೆ 7,000 ರೂಪಾಯಿ ಟ್ಯಾಕ್ಸ್ ಇದ್ರೆ ಸೆಸ್ 7,900 ರೂಪಾಯಿ. ಇದರ ಎಷ್ಟೋ ಕೂಡ ಬರೀ 7,000 ರೂಪಾಯಿಗೆ, 10,000 ರೂಪಾಯಿಗೆ, 12,000 ರೂಪಾಯಿಗೆ ನೀವು ಮನೆಗೆ ಹೋಗಿ ಪ್ರೊಕ್ಲಮೇಷನ್ ಮಾಡಿ ಮನೆಗೆ ನೋಟಿಸ್ ಅಂಟ್ಬಿಟ್ಟು ನೀವು ಬೀಗ ಹಾಕಿದ್ರೆ ಅವರ ಚರಾಸ್ತಿಗಳನ್ನ ಹರಾಜು ಮಾಡ್ತೀವಿ ಅಂತ ಮಾಡಿದ್ರೆ ಬೆಂಗಳೂರು ಜನ ಎಲ್ಲೋಗ್ಬೇಕು ಸ್ವಾಮಿ? ಇದೆಲ್ಲ ಬೆಂಗಳೂರು ಜನಕ್ಕೆ ನಾವು ಕೊಡ್ತಾ ಇರೋದು. 60% ನಾವು ಟ್ಯಾಕ್ಸ್ ಕಟ್ತೀವಿ. ಈ ವರ್ಷ ಕಟ್ಟಕ್ಕಾಗಿಲ್ಲ. ದಯವಿಟ್ಟು ನೀವು ವಿಸ್ತರಣೆ ಮಾಡ್ಬೇಕು ತಾನೆ. ನೀವೇ ಕೋರ್ಟ್ ಸ್ಥಾಪನೆ ಮಾಡಿ, ನಿಮ್ಮದೇ ಕೋರ್ಟ್ನಲ್ಲಿ ನೀವು ತೀರ್ಮಾನ ಮಾಡಿ ಪ್ರತಿಯೊಬ್ಬರು ಮನೆಗಳನ್ನ ಬೀಗ ಹಾಕುವಂತ ಪರಿಸ್ಥಿತಿ ಇವತ್ತು ಬೆಂಗಳೂರು ನಗರದಲ್ಲಿ ಆಗಿದೆ. ಇವತ್ತು ಒಂದು ಡಾಕ್ಯುಮೆಂಟ್ ಇದೆ, ಬರೀ 7,000 ರೂಪಾಯಿಗೆ 8,000 ರೂಪಾಯಿಗೆ ಬೀಗ ಹಾಕ್ತಾ ಇದ್ದೀರಾ ನೀವು. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಶೋಕ್ ಅಣ್ಣಂಗೆ ನಾವು 6,000 ಕೋಟಿ ಖರ್ಚು ಮಾಡ್ತೀವಿ ಅಂತ. ಇದೆಲ್ಲ ನೀವು ಮಾಡೋದು? ಬೆಂಗಳೂರು ನಗರದಲ್ಲಿ ಇವತ್ತು ಆತ್ಮಹತ್ಯೆ ಪ್ರಕರಣ ಜಾಸ್ತಿ ಆಗುತ್ತೆ. ಎಲ್ಲರ ಮನೆ ಮುಂದೆ ನೀವು ತಮಟೆ ಹೊಡಿತಾ ಇದ್ದೀರಾ, ನೋಟಿಸ್ ಹಾಕ್ತಾ ಇದ್ದೀರಾ. ಇದು ತಪ್ಪಿಸುವಂತ ಕೆಲಸ ಮಾಡಬೇಕು. ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಹೇಳ್ತಾರೆ, ಇಲ್ಲಿ 2024 ಕಚೇರಿ ಆದೇಶ ಮಾಡ್ತಾರೆ. BBMP ವ್ಯಾಪ್ತಿಯಲ್ಲಿ KTCP ಕಾಯ್ದೆ 60 ಪ್ರಕಾರ ಇನ್ನು ಮುಂದೆ ಕಟ್ಟಡಗಳನ್ನ ಕಟ್ಟಡದ ಪ್ರಾಧಿಕಾರಕ್ಕೆ ಕೊಡಬೇಕು ಅಂತ BBMP ಪ್ಲಾನ್ ಸ್ಯಾಂಕ್ಷನ್ ಮಾಡ್ತಿದ್ರು. ಇವಾಗ ಪ್ರಾಧಿಕಾರಕ್ಕೆ ಹೋಗ್ಬೇಕು, ನಾವು BDAಗೆ ಹೋಗ್ಬೇಕು. ಜನ ಪ್ರತಿಯೊಂದಕ್ಕೂ ಕೂಡ ನೀವು ಕಾನೂನು ಚೌಕಟ್ಟನ್ನು ಮಾಡಿ ಈ ತರ ಈ ಖಾತೆ ಮಾಡಬೇಕು ಅಂತ ಹೋದ್ರು. ಈ ಖಾತೆಯಲ್ಲಿ 5 ಲಕ್ಷ ಖಾತೆಗಳು ಇವತ್ತು ಮಾಡಿದ್ರು. 125 ರೂಪಾಯಿ ಕಟ್ಕೊಂಡು 5 ಲಕ್ಷ ಮಾಡಿದ್ರು. ಬಂದ ಸ್ನೇಹಿತರೆ, ಎಲ್ಲ ಸಾಫ್ಟ್ವೇರ್ ಕ್ರಾಶ್ ಆಗ್ಬಿಟ್ಟಿದೆ. 5 ಲಕ್ಷ ಖಾತೆಗಳು ಕ್ರಾಶ್ ಆಗಿ ಇವತ್ತು ಝೀರೋ ಆಗಿದೆ. ಇವತ್ತು ಮತ್ತೆ ಕೂಡ ಇವಾಗ ಈ ಖಾತೆ ಮತ್ತೆ ಅಪ್ಲೈ ಮಾಡಿ ಅಂತ ಹೇಳ್ತಾರೆ. ಯಾರು ಲಾಸ್ ಯಾರಿಗಾಗಿದೆ? ಈ ಖಾತೆ ಇಲ್ಲದೆ ಜನ ಸಬ್ ರಿಜಿಸ್ಟರ್ ಆಗ್ತಿಲ್ಲ.
ದಯಮಾಡಿ ನಾನು ಕೇಳ್ಕೊಳ್ಳೋದು, ಈ ಖಾತಕ್ಕೆ ದಯಮಾಡಿ ಸರಿಯಾದ ರೀತಿಯಲ್ಲಿ ಈ ಖಾತಾ ಮಾಡಬೇಕು. ಇವತ್ತು ನೋಡಿ, ಇವತ್ತು ಸಕ್ಷಮ ಪ್ರಾಧಿಕಾರ BDA BM ಮಾಡಿ ಎಲ್ಲವೂ ಕೂಡದಲ್ಲಿ ಇವತ್ತು ಈ ಖಾತೆಯಿಂದ ಇವತ್ತು ಸಮಸ್ಯೆ ಆಗಿದೆ. ಬಂಧುಗಳೇ, ಮೆಟ್ರೋ ಬಗ್ಗೆ ಮಾತಾಡ್ತೀವಿ. ಮೆಟ್ರೋದಲ್ಲಿ ಹೇಳಿದ್ರು, ಇವತ್ತು ಮೆಟ್ರೋದಲ್ಲಿ ನಾವು 8,916 ಕೋಟಿ ರೂಪಾಯಿಗಳನ್ನ 3ನೇ ಹಂತ ಮೆಟ್ರೋಗೆ ಕೊಟ್ಟಿದ್ದೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು. ಆದರೆ ಮೊದಲನೇ ಹಂತ 2ನೇ ಹಂತದಲ್ಲಿ ಇಡೀ ಬೆಂಗಳೂರಿನ ಎಷ್ಟು ಮೆಟ್ರೋಗಳಿದೆ, ಸರಿಯಾದ ಮೂಲಭೂತ ಸೌಲಭ್ಯಗಳಿಲ್ಲ, ಬಾತ್ರೂಮ್ಗಳಿಲ್ಲ, ಟಾಯ್ಲೆಟ್ಗಳಿಲ್ಲ, ಪಾರ್ಕಿಂಗ್ಗಳಿಲ್ಲ. ಬರೀ ಮೆಟ್ರೋ ಸ್ಟ್ಯಾಂಡ್ಗಳೇ ಮಾಡ್ಕೊಂಡೋಯ್ತು ಅಂತಂದ್ರೆ ಪಾರ್ಕಿಂಗ್ ವ್ಯವಸ್ಥೆ ಯಾರು ಕೊಡ್ತಾರೆ? ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಇವತ್ತು ಮೆಟ್ರೋಗಳು ಇವತ್ತು ಚಾಲನೆ ಆಗಿದೆ.